ಆಸೆ ಐತೆ ವಿಡಿಯೋ ಮಾಡೋದ್ರಲ್ಲೇ ನಾನು ಪ್ರೋ ಮ್ಯಾಕ್ಸ್ ಆಗಬೇಕು ಅಂತ. ಕೇಳ ಜಲ್ದಿ ಪ್ಲಾಜಾ ಪ್ಯಾಂಟ್ ಟೀ ಶರ್ಟ್ ಹಾಕ ಕಂಫರ್ಟಬಲ್ ಆಗಿ ಇಲ್ಲಂಗೆ ಟೇಪಿಸ್ಲಿ ಟೈಮ್ ಆಗೈತಲೆ. ಅಯ್ಯೋ ಪಾಪ ಅಲ್ಲೋಡ ಹುಡುಗಿಗೆ ಎಷ್ಟು ಇದು ಮಾಡ್ತಾಳೆ ಲತಾ. ಚೂರು ಕನಿಕರ ಇಲ್ಲ ನಮ್ಮ ಅರ್ಪಣೆಗೆ ಲತಾಂಟಿ ಮೇಲೆ. ಬ್ಯಾಡ್ ಬಿಡವ ನೀ ಕನಿಕರ ಪಡೋದೇನ. ತಡ್ರಿ ಹೆಂಗೈತೆ ಪರೋಟ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಆಗಷ್ಟೆ. ಹೆಂಗೈತೆ ಅಂಬಿಕಾ? ಸೂಪರ್ ಆಗೈತೆ. ನಮ್ಮ ಕನ್ನಡ ಸಂಸ್ಕೃತಿನ ಉಳಿಸ್ರಿ ಬೆಳೆಸ್ರಿ. ಇದೇ ನಮ್ಮ ಟಿಟಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೊಡ್ಡ ಮಗಳು ಉಡುಪಿಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಏನ್ ಇಷ್ಟ ಆಗಿರೋ ಅಂತ ಫುಡ್ ನಾನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಬಟ್ ಅವಳು ತಗೊಂಡು ಹೋಗ್ತಾಳೋ ಇಲ್ಲೇ ತಿಂದು ಹೋಗ್ತಾಳೋ ಗೊತ್ತಿಲ್ಲ. ಆಲೂ ಪರೋಟ ಮಾಡ್ತಾ ಇದ್ದೀನಿ. ಅವಳಿಗೆ ಆಲೂ ಪರೋಟ ಅಂದರೆ ಭಾಳ ಇಷ್ಟ. ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗಿರೋ ಅಂಥ ಫುಡ್ನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಯಾರು ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ಯಾಕ್ ಮಾಡೋಣ. ನಮ್ಮ ಮಗಳಿಗೆ ಒಂದು ದಿನಕ್ಕೆ, ಇವತ್ತು ಶನಿವಾರ, ಇವತ್ತು ಹೋಗಿ ನಾಳೆ ಬರ್ತಾರೆ. ನಾಳೆ ಅಂದರೆ ಭಾನುವಾರ ನೈಟ್ ಬರ್ತಾರೆ. ಸೊ ಹಾಗಾಗಿ ಒಂದು ಜೊತೆ ಬಟ್ಟೆ ಇಡ್ತಾ ಇದ್ದೀನಿ. ಅವಳಿಗೆ ಹೇಳಿಲ್ಲ ನಾನು ಯಾವ್ದ್ಯಾವ್ದು ಇಡಬೇಕಮ್ಮ ನಿನಗೆ ಅಂತ ಕೇಳಿಲ್ಲ. ನನಗೆ ಇಷ್ಟ ಬಂದ ಬಿಡ್ತಾ ಇದ್ದೀನಿ. ಅವಳಿಗೆ ಇಷ್ಟ ಆಗಿರೋ ಗೊತ್ತಿಲ್ಲ, ಅದು ಬೇಡ ಇದು ಬೇಡ ಅಂತಾಳೆ. ಇವಾಗ ಬಂದು ಟ್ರೆಂಡಿಂಗ್ ಮಕ್ಕಳು, ಏನೂ ಮಾಡೋಕ್ಕಾಗಲ್ಲ. ನಾವು ಇಷ್ಟಪಟ್ಟಿರೋ ಅವ್ರು ಇಷ್ಟಪಡಲ್ಲ, ಅವ್ರು ಇಷ್ಟಪಡೋ ನಾವು ಇಷ್ಟಪಡಲ್ಲ. ತುಂಬ ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿಬಿಟ್ಟಿದ್ದಾಳೆ. ಅವಳಿಗೆ ಬೇರೆ ಯಾವುದು ಕ್ರೀಮ್ ಬೇಡ, ಬೋರಾ ಪ್ಲಸ್ ಒಂದಿದ್ರೆ ಸಾಕು. ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗಿರೋಂಥ ಒಂದು ಬೋರಾ ಪ್ಲಸ್, ಒಂದು ಪುಟಾಣಿ ಪೇಸ್ಟ್ ಎಲ್ಲ ಇದರಲ್ಲೇ ಇಟ್ಟು ಕಳಿಸ್ಕೊಡ್ತೀನಿ. ಪಾಪ ಗೈಸ್, ಇವತ್ತು ಶನಿವಾರ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗಿದ್ದಾರೆ. ಇವಾಗ ಸ್ಕೂಲಿಂದ ಬಂದ ತಕ್ಷಣ ಮತ್ತೆ ಜರ್ನಿ ಅಂದರೆ ಸುಸ್ತಾಗ್ತಾಳೆ ಅಂತಂದು ಬೇಗ ನಾನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಏನು ಗೊತ್ತಾ, ಈಗ ಇಲ್ಲಿದ್ದಾಗ ಸ್ವಲ್ಪ ಹೊತ್ತು ಓದೋದು, ಸ್ವಲ್ಪ ಹೊತ್ತು ಟಿ ವಿ ನೋಡೋದು ಮಾಡ್ತಾ ಇರ್ತಾಳೆ. ಬಟ್ ಈಗ ಕಳಿಸ್ತಾ ಇದ್ದೀನಲ್ಲ ಡಿವೈನ್ ಪಾರ್ಕಿಗೆ, ಅಲ್ಲಿಗೆ ಹೋಗಿ ಬಂದಮೇಲೆ ಐತಲ್ಲ, ನಿಜ ಅವಳೇ ಚೇಂಜ್ ಆಗಿಬಿಡ್ತಾಳೆ. ಹೋದ ವರ್ಷನೂ ಹಂಗೆ ಅವಳೇ ಒಂದು ಟೈಮ್ ಟೇಬಲ್ ಹಾಕೊಳ್ಳೋದು, ಅವಳು ಅದನ್ನೇ ಫಾಲೋ ಮಾಡೋದು, ಬೇಗ ಎದ್ದೇಳೋದು, ಪಾಪ ಮಮ್ಮಿಗೆ ರೆಸ್ಪೆಕ್ಟ್ ಈಗಲೂ ಇದೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿಗೆ ಹೋಗಿ ಬಂದಮೇಲೆ ಏನೋ ಒಂಥರ ಅವಳೇ ಬದಲಾವಣೆ ಆಗಿರ್ತಾಳೆ. ಪರೋಟ ಮಾಡೋಕ್ಕೆ ಫಸ್ಟು ನಾನು ಹಿಟ್ಟು ಕಲಸಿಟ್ಟಿದ್ದೀನಿ. ಗೋಧಿ ಹಿಟ್ಟು ಸ್ಮೂತಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಗಂಟೆ ನೆನೆಲಿ ಗೋಧಿ ಹಿಟ್ಟು. ಅಷ್ಟರೊಳಗೆ ಆಲೂಗಡ್ಡೆ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ವಿಷಲ್ ಆಲೂಗಡ್ಡೆ ಬೇಯಿಸಿದ್ದೀನಿ. ಆಲೂ ಪರೋಟ ಮಾಡ್ತಾ ಇದ್ದೀನಿ. ಆಲೂಗಡ್ಡೆನ ಒಂದು 1ರಿಂದ 2 ವಿಷಲ್ ಹಾಕ್ಸ್ಕೊಂಡು ಆದಮೇಲೆ ಈಗ ಸಿಪ್ಪೆ ಎಲ್ಲ ತಗೊತಾ ಇದ್ದೀನಿ. ಸಿಪ್ಪೆ ತಗೊಂಡು ಹಂಗೆ ಸ್ಮ್ಯಾಶ್ ಮಾಡ್ಕೊಂಡ್ರೂ ನಡೀತದೆ, ಇಲ್ಲಾಂದರೆ ಈ ರೀತಿ ತುರಿಯೋದ್ರಲ್ಲಿ ತುರ್ಕೋಬೇಕು. ಯಾಕೆಂದರೆ ಚೆನ್ನಾಗಿ ಬರುತ್ತೆ ಪರೋಟ. ಇದರಲ್ಲಿ ತುರ್ಕೊಂತಾರೆ. ಅಂಬಿಕಾ, ಅರ್ಪಣಾ ಇಬ್ಬರು ಜೊತೆಗೆ ಹೋಗಿದ್ರು. ಈ ಸತಿ ಮಾತ್ರ ಅವಳ ಫ್ರೆಂಡ್ ಪಕ್ಕದ ಮನೆ ಸಿಂಚನ, ಅವಳು ಜಾಯ್ನ್ ಆಗಿದ್ದಾಳೆ. ಈ ಸತಿ ಇಲ್ಲಿಂದ 3 ಜನ ಹೋಗ್ತಾ ಇದ್ದಾರೆ. ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀವಲ್ಲ, ಅದಕ್ಕೆಲ್ಲ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನು ಗರಂ ಮಸಾಲ, 1/4 ಸ್ಪೂನ್ ಧನಿಯಾ ಪೌಡ್ರು, 1/4 ಸ್ಪೂನ್ ಜೀರಾ ಪೌಡ್ರು, 1/4 ಸ್ಪೂನ್ ಚಾಟ್ ಮಸಾಲ, ಸಾಂಬಾರು ಪೌಡ್ರು 1/4 ಸ್ಪೂನ್. ಎಲ್ಲ ಈ ಮಸಾಲ ಡಬ್ಬಲ್ಲಿ ಏನೇನಿರುತ್ತೆ ಎಲ್ಲ ಹಾಕ್ತಾಯಿದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ, ಕಾಳು ಮೆಣಸಿನ ಪೌಡ್ರು, ಇದನ್ನು ಚಿಲ್ಲಿ ಫ್ಲೇಕ್ಸು ಇದ್ದರೆ ನಡೀತದೆ, ಇಲ್ಲ ಅಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಗೈಸ್. ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೆ ಸಣ್ಣ ಹೆಚ್ಚಿ ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕ್ಕೋಬೋದು. ಬಟ್ ಅಲ್ಲಿ ನೀರು ಹೊಡಿತದೆ. ಮತ್ತು ಇವಾಗ ನಾನು ಮಕ್ಕಳು ಕರ್ಕೊಬಂದು ಪರೋಟ ಮಾಡೋಬೇಕಲ್ವ, ನೀರು ಹೊಡಿತದೆ ಅಂತ ನಾನೇನು ಹಾಕ್ತಾಯಿಲ್ಲ. ಈಗ ಜಸ್ಟ್ ಹಿಂಗೆ ಕಲಸಿ ಹಂಗೆ ಡೈರೆಕ್ಟ್ ಮಾಡೋದಾದರೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಗೈಸ್. ಈ ಹದಕ್ಕೆ ಇರಬೇಕು. ಈಗ ಪುಟ್ಟಾಣಿದಾಗಿ ಇದು ಈ ರೀತಿ ಹೀಗೆ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಇದನ್ನೇ ಕಲಸಿಟ್ಟು ಇವಾಗ ಮಕ್ಕಳು ಕರ್ಕೊಬರಕ್ಕೆ ಹೋಗ್ತೀನಿ ನಾನಿವಾಗ. ಎಲ್ಲಿ ನನಗೆ ಒಂದು ಆಸೆ ಐತೆ, ವಿಡಿಯೋ ಮಾಡೋದ್ರಲ್ಲೇ ನಾನು ಪ್ರೋ ಮ್ಯಾಕ್ಸ್ ಆಗಬೇಕು ಅಂತ. ಪ್ರೋ ಆಗ್ಬೇಕಂಗೆ. ಹಾಕ್ತೀನಿ ನಾನು.
ಮಕ ನೋಟಂದು ಯಾರು ಬಣಕ್ಕೆ ಮೊಬೈಲ್ ಕೊಟ್ಟು ಮಾಡ್ಸಂದ್ರೆ ಹಾಕ್ಸ ಇಲ್ಲ ಚಿನ್ನಿ ನಾನು ರೋಡಾಗಿದ್ದೀರಾ ಬ್ರೋ ರೋಡಾಗಿದ್ದೀರಾ ಹಂಗ ನಕ್ಕದು ನೋಡಿ ಎಷ್ಟು ಹೆಂಗೆ ನಗ್ತಾರೆ ಯಾಕೆ ಮಾಡ್ತಿದ್ಯಾ ಸುಗತ ಇಲ್ಲೇ ಇಳಿಸ್ಬಿಡ್ತೀನಿ ನಾನು ಅಲ್ಲಮ್ಮ ಶನಿವಾರನೇ ಇಷ್ಟೊಂದು ಅಷ್ಟು ನಿಮಗೆ ಸ್ಟ್ರೆಂತ್ ಅಲ್ಲ ಅಮ್ಮ ನನಗಿದೆ ಅಷ್ಟು ಮತ್ತೆ ಬರ್ತತೆ ಇಲ್ಲೆಲ್ಲ ಏನೋ ಹರಡಬೇಡ್ರಿ ನಾನು ಇರೋದೇ ಇಲ್ಲ ಜೈ ಜವಾನ್ ಜೈ ಕಿಸಾನ್ ಮತ್ತೆ ಫೋನ್ ಮಾಡಿ ಬೈಬೇಕು ನಿನಗೆ ಇಷ್ಟ ಆಗಿರೋದು ಮಾಡಿದ್ದೀನಿ ಮನೆಗೆ ಏನಂತ ಗೆಸ್ ಮಾಡಿ ಏನಂತ ಕಂಡಿಡಿ ಬೇಗ 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 1 ಮೊಮಾಸ್ 3 ಚಾಕ್ಲೇಟ್ ಸಿಪ್ 5 ಕುಕೀಸ್ 6 ಏನಮ್ಮ ನನಗೇನು ಇಷ್ಟ ನೋಡಮ್ಮ ಹೇಳ್ತೀನಿ ಬಿಸಿಬೇಳೆ ಬಾತ್ ಮಾಡಿದ್ರೆ ಭಾರಿ ಹೊಡಿತೀನಮ್ಮ ನಿಮಗೆ ನೀನು ಹೇಳಿದ ಫಸ್ಟ್ನೇ ಮೊನ್ನೆ ಆಗ್ಲೇ ಹೇಳಿದ್ದೆ ನನ್ನ ಮಗಳಿಗೆ ನಾನು ಇಟ್ಟೋ ಬಟ್ಟೆ ಇಷ್ಟ ಆಗಲ್ಲ ಗೈಸ್ ಬೇಕಾದ್ರೆ ನೋಡಿ ಅವಳು ಪುಟ ಇರಲಿ ದೊಡ್ಡದು ಅವಳು ಸಿಂಚನಂದು ಎಷ್ಟು ಸಣ್ಣದೈತೆ ಗೊತ್ತಾ ಬ್ಯಾಗು ಇರಲಿ ಏನು ತೊಂದರೆ ಏನಾಗಲ್ಲ ಇರಲಿ ದೊಡ್ಡದಿದ್ರೆ ಏನು ಪ್ರಾಬ್ಲಮ್ಮು ಒಟ್ಟ ನಾವು ಏನಿಟ್ಟವೂ ಇಷ್ಟ ಆಗಲ್ಲ ಬೇಕಾ ಒಟ್ಟ ನಾನು ಏನಾರ ಒಟ್ಟು ಅವ್ರದ್ದೇ ಅವ್ರಿಗೆ ಆಗ್ಬೇಕು ಈಗ ಅವಳಿಗೆ ಬೇಕಾಗಿದ್ದು ಬರ್ತಕ್ಕಂತ ನೋಡ್ರಿ ಈಗ ಯಪ್ಪ ನಾನು ಬ್ಯಾಗಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆವಾಗಲೇ ವೀಡಿಯೋ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇಟ್ಟವು ಯಾವುದು ನಮ್ಮ ಮಗಳಿಗೆ ಇಷ್ಟ ಆಗಲ್ಲ ನೋಡಿ ಬೇಕಾದ್ರೆ ಅವಳು ಬಂದು ಚೇಂಜ್ ಮಾಡ್ತಾಳೆ ಅಂತ ಹಂಗೆ ಆಯ್ತು ನೋಡು ಎಲ್ಲ ಚೇಂಜ್ ಮಾಡ್ಕೊತದ 2 ಪಾತ್ರೆ ನೀರಿಟ್ಟಿದ್ದೀನಿ ತಲೆ ಸ್ನಾನ ಮಾಡೋದು ಚೆನ್ನಾಗಿಲ್ಲ ಎಲ್ಲವೂ ಹಾಕೊಂಡಿರವೇ ಇರೋದು ಯಪ್ಪ ಅದೇರೆ ಒಂದು 10 ದಿನ ಹೋಗಿಲ್ಲ ಒಂದಿನಕ್ಕೆ ಯಾವ್ದಾರ ಒಂದು ಟೀ ಶರ್ಟ್ ಪ್ಲಾಜಾ ಪ್ಯಾಂಟ್ ಟೀ ಶರ್ಟ್ ಹಾಕ ಕಂಫರ್ಟಬಲ್ ಆಗಿ ಇಡಂಗೆ ಪ್ಲಾಜಾ ಪ್ಯಾಂಟ್ ಟೀ ಶರ್ಟ್ ಹಾಕ ಇವಾಗ ಶಾಂಪು ತಂಬರಾಗಿಲ್ಲ ನೋಡ್ರಿ ಇವಾಗ ಇದನ್ನ ಹಾಕೊಂತೀನಿ ಎಲ್ಲಿ ಅದನ್ನೇ ಹಾಕ ಟೈಮ್ ಆಗೈತಲೆ ಅಯ್ಯೋ ಪಾಪ ಅಲ್ಲೋಡ ಹುಡುಗಿಗೆ ಎಷ್ಟು ಇದು ಮಾಡ್ತಾಳೆ ಲತಾ ಚೂರು ಕನಿಕರ ಇಲ್ಲ ನಮ್ಮ ಅರ್ಪಣೆಗೆ ಲತಾಂಟಿ ಮೇಲೆ ಬ್ಯಾಡ್ ಬಿಡವ ನೀ ಕನಿಕರ ಪಡೋದೇನ ಆಂಟಿ ಭಾಳ ಅಭಿಮಾನ ಅದಕ್ಕೆ ನಾನು ಆಂಟಿ ಹೇಳಿದ ತಕ್ಷಣ ಕೆಲಸ ಮಾಡ್ಕೊಡ್ತೀನಿ ಅವ್ರ ಅರುಣಣ್ಣ ಅವ್ರ ತಮ್ಮ ನೋಡಿ ನಮ್ಮ ಅಕ್ಕ ಏನು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತ ಅನ್ಕೊಂತಾನೆ ನಾ ವಿಡಿಯೋ ನೋಡಿ ಅದಕ್ಕೆ ಉಪ್ಪು ಖಾರ ಪುಡಿ ಕಾಳು ಮೆಣಸಿನ ಪೌಡ್ರು ಒಂಚೂರು ಚಾಟ್ ಮಸಾಲ ಜೀರಾ ಪೌಡ್ರು ಧನಿಯಾ ಪೌಡ್ರು ಚೂರು ಎಲ್ಲ ಆಲೂಗಡ್ಡೆ ಅಷ್ಟೇ ಏನು ರುಚಿ ಇರ್ತಾ ಗೊತ್ತಾ ಹಾಗೆ ತಿನ್ಕೋಬೋದು ಇದನ್ನ ಸುಮ್ ಕುತ್ಕೊಳ್ಳೆ ಅಯ್ಯೋ ಅಲ್ಲಿ ಹುಡುಗರನ್ನ ಕಳ್ಸೋದ್ರ ಬಿಸಿಯದಿ ಸಿಂಚನ ಒಂದೊಂದು ತಿನ್ಬರ್ರಮ್ಮ ಪರೋಟ ಬಿಸಿ ಬಿಸಿದು ಅಲ್ಲಿ 1:20 ಬರ್ತದಂತೆ ವ್ಯಾನು ಅರ್ಪಣ ನಡಿಯಮ್ಮ ಏನಾಗಲ್ಲ ನೀನು ಆರಾಮ ವ್ಯಾನ ಕುತ್ಕೊಂಡು ಕೂದಲು ಬಿಡ್ಕೊಂಡ್ರೆ ಒಳಗೆ ತೊಗೊಳ್ತಾಳೆ ಅಲ್ಲ ಮಾಡ್ಸ್ ಕಳ್ಸಿರ ಆತಲ್ಲ ಇದು ಬಿಡಮ್ಮ ಅರ್ಪಣ ಮ್ಯಾಲೆ ಹಾಕೊಂಡು ಇದು ಒಂದು ಸ್ವಲ್ಪ ಈ ತರ ಇರ್ಬೇಕು ಈ ಹದಕ್ಕೆ ಇರ್ಬೇಕು ಅದೇ ಹೋಳಿಗೆ ಸ್ವಲ್ಪ ಗೊತ್ತಾಳೆ ಬರ್ಬೇಕು ತೀರ ಚಪಾತಿ ಹದಕ್ಕೆ ಕಲ್ಸ್ಕೊಂಡ್ರೆ ಬರಲ್ಲ ಗಟ್ಟಿಗಿದ್ರೆ ಮತ್ತೆ ಉದ್ದಕ್ಕೆ ಪಡಲ್ಲ ಮೆತ್ತಗಾಕತ್ತೆ ಇದು ಗಟ್ಟಿ ಇರುತ್ತೆ ಹೊಡ್ಕೊಳ್ಬೇಕು ಹಿಂಗೆ 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 ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ಟು ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ 2 ವಿಷಲ್ ಹಾಕ್ಸ್ಕೊಂಡಿನಿ ಆಲೂಗಡ್ಡೆ ತುರ್ಕೊಂಡಿನಿ ಆಲೂಗಡ್ಡೆ ಹೌದಾ ಅವ್ರ ಪಪ್ಪ ಸಿಂಚನ ಪಪ್ಪ ದೋಸೆ ಪಲಾವು ಹೌದಾ ಕಟ್ಸ್ಕೊಂಬತ್ತೆ ಉಂಡೋಕಳಂತ ಪಾಪ ಹೆಂಗಲ್ಲ ಪೇರೆಂಟ್ಸಿಗೆ ಹೆಂಗ್ ಮಕ್ಕಳನ್ನ ಕಳ್ಸೋವಾಗ ಹೌದು ಸಾಕು ತಡಿ ಆದ್ವಾ ಎಲ್ಲರಿಗೂ ಒಂದೊಂದು ಅಪ್ಪಡಿ ಇನ್ನೊಂದು ತಿಂತೀಯ ಇಲ್ಲೊಂದು ಐತೆ ಉದ್ದಿಟ್ಟಿರೋದು ಬಾಕ್ಸಿಗೆ ಹಾಕಂತೀಯ ನಮ್ಮ ಒಂದು ಇಡ್ಲ ಬಾಕ್ಸಿಗೆ ಅದನ್ನೇ ನಂಗೆ ಇಟ್ಕೊ ಬಂದ್ರು ನಡೀತದೆ ಏನು ಕೆಲಸ ಮಾಡಿಲ್ಲ ಇನ್ನೇ ಇವತ್ತು ಅಯ್ಯೋ ಲತಾ ಬೆಳಗ್ಗೆನೆ ಒಂದು ರಾಶಿ ಪಾತ್ರೆ ತೊಳೆದೀನಿ ಇವತ್ತು ನೀರ್ ದೋಸೆ ಪಲ್ಯ ಚಟ್ನಿ ಮತ್ತಿದು ಬೆಳಗ್ಗಿಂದ ಪುರ್ಸತ್ತಿಲ್ಲ ಲತಾ ಬೆಳಗ್ಗೆನೆ ಪಾತ್ರೆ ಎಲ್ಲ ತೊಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಬರ್ತೈತಾಳೆ ಬಾ ಅಂಬಿಕಾ ಬಾರ್ಬಿ ಒಂದು ತಿನ್ನು ಅಲ್ಲಿ ಆ ಸ್ನ್ಯಾಕ್ಸ್ ಅಂಗಡಿನೂ ಎಂಥದ್ದು ಇಲ್ಲ ಶೆಟ್ರ್ ಅಂಗಡಿ ತಗೊಂತೀರಾ ತಡ್ರಿ ಹೆಂಗೈತೆ ಪರೋಟ ಇಷ್ಟ ಆಯ್ತಾ ಹಾಂ ನಿನಗೆ ಇನ್ನೊಂದು ಹಾಕ್ಸಂತ ತಿನ್ನು
ಮತ್ತಲ್ಲಿ ಇವತ್ತು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಊಟ ಇರ್ತತೆ, ಹಂಗಾಗಷ್ಟೆ. ಹೆಂಗೈತೆ ಅಂಬಿಕಾ? ಸೂಪರ್ ಆಗಿದೆ. ರೆಡಿನಾ ಬ್ಯಾಗು? ಯಾರಿಗೆ ಬೇಕು ಪರೋಟ? ಬೇಕಾ ಇವಳಿಗೆ ಕರ್ಪಣಕ್ಕೆ ಅಂತ ಅನ್ಕೊಂಡೆ. 1:30ಕ್ಕೆ ಇಲ್ಲಿ ಇರ್ತೀವಿ ಐಟೆಗಡ್ಡ ಹತ್ರ ಅಂದರು, 1:40 ಆದ್ರೂ ಇಲ್ಲ. ಅಮ್ಮ ಅಂತ 2 ಗಂಟೆ ಆಕೈತೆ ಹೋಗಿ ಹೋಗೋಷ್ಟೊತ್ತಿಗೆ ಅಂತ. ಫಸ್ಟ್ ಟೈಮ್ ಬಿಟ್ಟಿದ್ದು 3 ಗಂಟೆ. ಅವ್ರು ಇಲ್ಲಿ ಬಿಡೋದೇ 2:30 3 ಗಂಟೆ ಮಾಡ್ತಾರೆ. ಅಂದ್ರೆ ಅವ್ರು ಹುಡುಗರನ್ನ ಹತ್ತಿಸ್ಕೊಂಡು ದೊಡ್ಡವರಾದ್ರೆ ಹೆಂಗೋ ರೆಡಿ ಆಕಾರಮ್ಮಿ, ಈ ಮಕ್ಳೇ ರೆಡಿ ಆಗಲ್ಲ. ಸಂಸ್ಕೃತಿ ಅಲ್ಲದು, ಬರೀ ಹಣೆಗಿರೋದು. ನಮ್ಮ ಕನ್ನಡ ಸಂಸ್ಕೃತಿನ ಉಳಿಸ್ರಿ ಬೆಳೆಸ್ರಿ. ಸೊಟ್ಟ ಇಟ್ನೇನೆ ಇಲ್ಲ ಆಂಟಿ ಕರೆಕ್ಟ್. ದೊಡ್ಡದಾದ ಫೋಟೋ ತಕೊಂಡು ನೀವು ವಾಲ್ ಪೇಪರ್ ಹಾಕೊಳ್ಳಿ. ಆಯ್ತು. ಲಕ್ಷಣ ಕಳಿಸ್ತೀವಿ ನೋಡಿ. ಇವಾಗ ಹೋಗ್ ಬರೋ ತನಕ ಹಂಗೆ ಇರ್ಬೇಕು ಅರ್ಪಣೆ ಹಣೆ. ಅನ್ವಿತಾನೇ ಅದಲ್ಲ ಅದ್ರಾಗೆ? ಇಲ್ಲ, ಚಿನ್ಮಯ್. ನಾರ್ಮಲ್ ಟಿ ಶರ್ಟ್ ಹಾಕೊಂಡವ್ರು ಅವರು, ನಾನು ಮಾತ್ರ ಲೊಳ್ಗ ಬೆಳಗ್ಗೆ ಹಾಕೊಂಡಿನಿ. ಚಿಂದಿಪತಿ. ಸರಿ ಪುಟ್ಟ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಬಾಯ್ ಚಿನ್ನಮ್ಮ, ಬಾಯ್ ಬಾಯ್. ಬಂತಲ್ ವ್ಯಾನು? ಹಾಂ ಅದೇ ಟಿ ಟಿ. ಹಾಂ ಇದೇ ನಮ್ಮ ಟಿ ಟಿ. ಹಾಂ ಗೊತ್ತಾಯ್ತು ಬಿಡು, ನಂಬರ್ ತೆಗಿ. ಹುಷಾರಪ್ಪಿ. ಗುರುಜಿ ನೆನ್ಸ್ಕೊಂಡೋಗಿ ಬರ್ರಿ, ದೇವ್ರು ನೆನ್ಸ್ಕೊಂಡು ಬರ್ರಿ, ಆಯ್ತಾ ಪುಟ? ಬಾಯ್. ಹಾಂ ಬಾಯ್ 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 ಅಂಬಿಕಾ, ಬಾಯ್. ಜೈ ಗುರುಜಿ. ಅಪ್ಪಿ ಹುಷಾರಾ? ಬಾಯ್ ಬಾಯ್. ಮಕ್ಕಳನ್ನ ಕಳಿಸಿ ಇವಾಗ ಮನೆಗೆ ಬಂದೆ. ಆ ದೀಪಕ್ಕ ನಾನು ಹೋಗಿದ್ವಿ ಬಿಟ್ಟು ಬರೋಕ್ಕೆ, ಕಳಿಸಿ ಟಿ ಟಿ ಬಂತು, ಹತ್ತಿಸಿ ಬಂದ್ವಿ. ಇದಾಗಿತ್ತು ನಮ್ಮ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.